ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮ್ಗೆ ಏನು ವಿಷಯ ಅನ್ನೋದು. ಏನಿದೆ ಇದು SSC GDಯ 120 ಡೇಸ್ ಸ್ಟ್ರಾಟಜಿ ವಿಡಿಯೋ ಆಗಿದೆ. ಯಾವ ಥರ ಸ್ಟಡಿ ಮಾಡಬೇಕು, ಯಾವ ಸಬ್ಜೆಕ್ಟಿಂದ ಎಷ್ಟೆಷ್ಟು ಸಾಫ್ಟ್ವೇರ್ ಇದೆ, ಯಾವ್ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ, ನೆಕ್ಸ್ಟ್ ಟೈಮ್ ಟೇಬಲ್ ವಿತ್ ಟೈಮ್ ಟೇಬಲ್ ಜೊತೆ ಈ ವಿಡಿಯೋನ ನಾವು ನೋಡೋಣ. ಇನ್ನು ನೆಕ್ಸ್ಟ್ ಏನಿದೆ, ಈಗ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ ಏನಿದೆ ಎಕ್ಸಾಮ್ದು ನೋಟಿಫಿಕೇಷನ್ ಯಾವಾಗಿದೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇನ್ನೊಮ್ಮೆ ಆ ವಿಡಿಯೋ ನೋಡಲಿಲ್ಲವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಇನ್ನೊಮ್ಮೆ ಹೇಳಿಬಿಡ್ತೀನಿ ಏನಂದರೆ, ಇದು SSC GDಯ 26th ಇಯರ್ದು ಕ್ಯಾಲೆಂಡರ್ ಆಗಿದೆ. ಈ ಕ್ಯಾಲೆಂಡರ್ ಆಲ್ರೆಡಿ 2 ಟೈಮ್ಸ್ ರೀಕರೆಕ್ಷನ್ ಆಗಿದೆ. ಇದು ಈಗೇನು ಹಾಕಿದ್ದೀನಿ ಇದು ಫೈನಲ್ ಕ್ಯಾಲೆಂಡರ್ ಆಗಿದೆ. ಇದರಲ್ಲಿ ಯಾವುದೇ ಥರ ರೀಕರೆಕ್ಷನ್ ಇರೋದಿಲ್ಲ. ಇನ್ನು ನೆಕ್ಸ್ಟು SSC GD ಕಾನ್ಸ್ಟೇಬಲ್ ಏನಿದೆ ನೋಟಿಫಿಕೇಷನ್ 2026 ನೋಟಿಫಿಕೇಷನ್ನು 2025 ಅಕ್ಟೋಬರ್ ತಿಂಗಳಿನಲ್ಲಿ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಆಗುತ್ತೆ ನಿಮ್ಮದು. ನವಂಬರಲ್ಲಿ ನಿಮಗೆ ಎಂಡ್ ಡೇಟ್ ಇರುತ್ತೆ ಅಪ್ಲಿಕೇಶನ್ದು. ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಅಂತ ನೋಡೋದಾದರೆ ಜನವರಿ ಆರ್ ಫೆಬ್ರವರಿ ಮಂತಲ್ಲಿ ನಿಮ್ಗೆ ಎಕ್ಸಾಮ್ ಆಗುತ್ತೆ. ನೆಕ್ಸ್ಟ್ ರಿಸಲ್ಟ್ ಯಾವಾಗ ಅಂತ ನೋಡೋದಾದರೆ ನಿಮ್ಮದು ಏಪ್ರಿಲ್ ಆರ್ ಮೇ ಅಲ್ಲಿ ನಿಮ್ಮದು ರಿಸಲ್ಟ್ ಬರುತ್ತೆ. ಇನ್ನು ನೆಕ್ಸ್ಟ್ ಸಿಲೆಬಸ್ ಏನು ಅಂತ ನಾನು ಆಲ್ರೆಡಿ ಓಲ್ಡ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನೊಮ್ಮೆ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಯಾವ್ಯಾವುದು ಏನೇನಿದೆ ಸಿಲೆಬಸ್ ಅನ್ನೋದನ್ನ. ಏನೇನಿದೆ ನಿಮಗೆ ಇದರಲ್ಲಿ 4 ಸಬ್ಜೆಕ್ಟ್ ಬರುತ್ತೆ. ಯಾವ್ಯಾವುದು ಅಂತ ನೋಡೋದಾದರೆ ಜನರಲ್ ಇಂಟೆಲಿಜೆಂಟ್ ಆ್ಯಂಡ್ ರೀಸನಿಂಗು, ನೆಕ್ಸ್ಟ್ ಜನರಲ್ ನಾಲೆಡ್ಜ್ ಆ್ಯಂಡ್ ಅವೇರ್ನೆಸ್ಸು, ಇನ್ನು ನೆಕ್ಸ್ಟ್ ಯಾವುದಿದೆ ಥರ್ಡ್ ಒನ್ ಮ್ಯಾಥಮೆಟಿಕ್ಸು, ಇನ್ನು ನೆಕ್ಸ್ಟ್ 4th ಒಂದು ಯಾವುದಿದೆ ಇಂಗ್ಲೀಷ್ ಆರ್ ಹಿಂದಿ ಗ್ರಾಮರ್ ಇರುತ್ತೆ. ಇನ್ನು ನೆಕ್ಸ್ಟು 4 ಸಬ್ಜೆಕ್ಟ್ಗೂ ಸಂಬಂಧಪಟ್ಟಂತೆ ಎಲ್ಲ 4 ಸಬ್ಜೆಕ್ಟಲ್ಲೂ ನಿಮಗೆ 20 ಕ್ವಶನ್ಸ್ ಇರುತ್ತೆ. ಇನ್ನು ನಿಮಗೆ 1 ಕ್ವಶನ್ಗೆ 2 ಮಾರ್ಕ್ಸ್, ಹಂಗೆ 20 ಕ್ವಶನ್ಗೆ 40 ಮಾರ್ಕ್ಸ್ ಇರುತ್ತೆ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ. ಇನ್ನು ನೆಕ್ಸ್ಟ್ ಎಷ್ಟು ಕ್ವಶನ್ಸ್ ಇರುತ್ತೆ ಟೋಟಲ್ ಅಂತ ನೋಡೋದಾದರೆ 80 ಕ್ವಶನ್, ಟೋಟಲ್ 80 ಕ್ವಶನ್ ಇರುತ್ತೆ ನಿಮಗೆ. 80 × 2 ಮಾಡಿದರೆ ಎಷ್ಟು ಬರುತ್ತೆ 160. ಟೋಟಲ್ ನಿಮಗೆ 160ದು ಎಕ್ಸಾಮ್ ಇರುತ್ತೆ, 160 ಮಾರ್ಕ್ಸಿಂದು. ನೆಕ್ಸ್ಟ್ ಟೈಮ್ ಏನಿರುತ್ತೆ ಎಕ್ಸಾಮಲ್ಲಿ ಅಂತ ನೋಡೋದಾದರೆ 60 ಮಿನಿಟ್ಸ್, ಅಂದರೆ 1 ತಾಸು ನಿಮಗೆ ಟೈಮ್ ಇರುತ್ತೆ. ನೆಕ್ಸ್ಟ್ ಎಕ್ಸಾಮ್ ಯಾವ ಮೆಥಡಲ್ಲಿ ಇರುತ್ತೆ, ಯಾವ ಟೈಪಲ್ಲಿ ಇರುತ್ತೆ ಅಂತ ನೋಡೋದಾದರೆ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ ನಿಮ್ಮದು. ಯಾವುದೇ ಥರ ಪೇಪರ್ ಅಥವಾ OMR ಶೀಟಲ್ಲೆಲ್ಲ ನೀವು ಕಂಪ್ಯೂಟರಲ್ಲಿ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಆಲ್ರೆಡಿ ಹೇಳಿರೋ ಇನ್ಫಾರ್ಮೇಷನ್ನ ನಾನು ಓಲ್ಡ್ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಯಾರೆಲ್ಲ ಓಲ್ಡ್ ವಿಡಿಯೋಸ್ ನೋಡಿಲ್ಲ ಡೈರೆಕ್ಟ್ ಈ ವಿಡಿಯೋ ನೋಡೋರಿಗೆ ಹೆಲ್ಪ್ ಆಗಲಿ ಅಂತ ನಾನು ಅದಷ್ಟನ್ನು ಹೇಳಿದ್ದು. ನೆಕ್ಸ್ಟು ರೀಸನಿಂಗ್ ಸಿಲೆಬಸ್. ರೀಸನಿಂಗಲ್ಲಿ ಎಷ್ಟು ಟಾಪಿಕಿಂದ ಕ್ವಶನ್ಸ್ ಬರುತ್ತೆ, ಎಷ್ಟು ಟಾಪಿಕ್ಸ್ ಇದೆ, ಎಷ್ಟು ಚಾಪ್ಟರ್ ಇದೆ ಅಂತ ನೋಡೋದಾದರೆ 10 to 12 ಚಾಪ್ಟರ್ಸ್ ಇದೆ ನಿಮಗೆ ರೀಸನಿಂಗಲ್ಲಿ. ಯಾವುದ್ಯಾವುದು ಅಂತ ನೋಡೋದಾದರೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಡೈಸ್ ಪ್ರಾಬ್ಲಮ್, ಲೆಟರ್ ಆ್ಯಂಡ್ ನಂಬರ್ ಸೀರೀಸ್, ಪೇಪರ್ ಕಟಿಂಗ್, ಮಿರರ್ ಇಮೇಜ್, ಬ್ಲಡ್ ರಿಲೇಷನ್ಶಿಪ್, ಸಿಟ್ಟಿಂಗ್ ಅರೇಂಜ್ಮೆಂಟ್, ಡಿಕ್ಷನರಿ ವರ್ಡ್, ಮ್ಯಾಥಮೆಟಿಕಲ್ಸಿಂಗ್, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್, ಆ್ಯಂಡ್ ಲಾಸ್ಟ್ ಒನ್ ಯಾವುದಿದೆ 3rd and 4th ಪ್ರಪೋರ್ಷನ್. ಏನಿದೆ 11 ಚಾಪ್ಟರ್ಸ್ ಇದೆ ಇಲ್ಲಿ, 11 ಚಾಪ್ಟರ್ ಇದೆ. ಏನಿದೆ ನಿಮಗೆ ಈ 11 ಚಾಪ್ಟರ್ಸಿಂದ ಕ್ವಶನ್ಸ್ ಬರುತ್ತೆ. ಇಲ್ಲಿ ಯಾವುದೇ ಟಾಪಿಕ್ಕು ಅಥವಾ ಯಾವುದೇ ಚಾಪ್ಟರ್ ನಿಮಗೆ ಮಿಸ್ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲನೂ ಕೂಡ ನಾನು ಕೊಟ್ಟಿದ್ದೀನಿ. ಈ 11 ಚಾಪ್ಟರ್ನ ನೀವು ಕಲಿತ್ರೆ ಅಥವಾ ಕಂಪ್ಲೀಟ್ ಮಾಡ್ಕೊಂಡ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಇದೆ ಅಂತ ನೋಡೋಣ. ನೆಕ್ಸ್ಟ್ ಯಾವುದಿದೆ ಸೆಕೆಂಡ್ ಒನ್ ಅಂತ ನೋಡೋದಾದರೆ ಜನರಲ್ ನಾಲೆಡ್ಜ್, GK ಅಂತ ಏನು ಹೇಳ್ತೀರಾ. ಫಸ್ಟ್ ಯಾವುದಿದೆ ಸ್ಪೋರ್ಟ್ಸ್, ಹಿಸ್ಟ್ರಿ, ಕಲ್ಚರ್, ಜಿಯೋಗ್ರಫಿ, ಎಕನಾಮಿಕ್ಸ್, ಜನರಲ್ ಪೊಲಿಟಿಕ್, ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಕರೆಂಟ್ ಅಫೇರ್ಸ್. ನೆಕ್ಸ್ಟು ಸ್ಟ್ಯಾಟಿಕ್ GK, ರಿಸರ್ಚ್ ಏನಿದೆ ನಿಮಗೆ ಸಂಶೋಧನೆಗಳು. ಇನ್ನು ಕನ್ನಡದಲ್ಲಿ ನೋಡೋಣ ಯಾವ್ಯಾವ ಟಾಪಿಕ್ಕು ಅಥವಾ ಯಾವ್ಯಾವ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ GKಯಲ್ಲಿ ಅಂತ ನೋಡೋದಾದರೆ ಇತಿಹಾಸ, ಭಾರತದ ಸಂವಿಧಾನ, ಅರ್ಥಶಾಸ್ತ್ರ, ಅರಣ್ಯ, ನದಿ, ಪರ್ವತ, ಮಣ್ಣುಗಳು, ಶಾಸ್ತ್ರೀಯ ನೃತ್ಯ, ಸಾಂಪ್ರದಾಯಿಕ ಹಬ್ಬಗಳು, ಪ್ರಚಲಿತ ಘಟನೆ, ಚಂದ್ರಯಾನ 3, ಸಾಮಾನ್ಯ ವಿಜ್ಞಾನ, ಬೌದ್ಧ ಧರ್ಮ, ಜೈನ ಧರ್ಮ, 2011 ಜನಗಣತಿ, ಹಸಿರು ಕ್ರಾಂತಿ, ಪಂಚವಾರ್ಷಿಕ ಯೋಜನೆ. ಏನಿದೆ ನೆಕ್ಸ್ಟು ಇನ್ನೇ ಇದೆ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ, ವಾದಕರು ಮತ್ತು ನೃತ್ಯಗಾರರು. ಏನಿದೆ ನಿಮಗೆ ಇಷ್ಟು ಟಾಪಿಕ್ ಮೇಲೆ ನಿಮಗೆ ಜನರಲ್ ನಾಲೆಜಲ್ಲಿ ಕ್ವಶನ್ ಬರುತ್ತೆ. ಇಷ್ಟು ಟಾಪಿಕ್ನ ಕಾಣಿಸುತ್ತಿಲ್ಲ ಅಂದ್ಕೊಂಡಿದ್ದೀನಿ ಎಲ್ಲನೂ ಕೂಡ. ಇವಾಗ ಕರೆಕ್ಟಾಗಿ ಎಲ್ಲ ಟಾಪಿಕ್ಕು ಕಾಣುತ್ತೆ ನೋಡಿ. ಓಕೆ, ಯಾವ್ಯಾವುದಿದೆ ಅಂತ. ಇನ್ನು ನೆಕ್ಸ್ಟ್ ಏನಿದೆ ನಿಮಗೆ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವ ಟಾಪಿಕ್ಗಳನ್ನ ಎಲ್ಲನೂ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. GKಯಲ್ಲಿ ಯಾವ್ಯಾವ ಟಾಪಿಕ್ಕಿಂದ ನಿಮಗೆ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ. ಇನ್ನು ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಆಗಿರುವ ಟಾಪಿಕ್ ಯಾವುದು ಅಂತ ನೋಡೋದಾದರೆ ಇದರಲ್ಲೇ ಇನ್ನೂ ವೆರಿ ಇಂಪಾರ್ಟೆಂಟ್ ಆಗಿರುವ ಟಾಪಿಕ್ಸ್ ಯಾವುದು ಅಥವಾ ಯಾವ ಟಾಪಿಕ್ ಮೇಲೆ ನಿಮಗೆ ಕ್ವಶನ್ ಬಂದೇ ಬರುತ್ತೆ ಒಂದು ಶಿಫ್ಟಲ್ಲಿ ಅಂತ ನೋಡೋದಾದರೆ 1 ಶಿಫ್ಟ್ ಅಂತ ತೊಗೊಂಡ್ರೆ ಆ 20 GK ಕ್ವಶನಲ್ಲಿ GKಯಲ್ಲಿ 20 ಕ್ವಶನ್ಸ್ ಇರುತ್ತೆ ಅಂತ ಹೇಳಿದ್ದೀನಿ. ಆ 20 ಕ್ವಶನ್ಸಲ್ಲಿ ನಿಮಗೆ 5 ಕ್ವಶನ್ಸ್ ಫಿಕ್ಸ್ ಇರುತ್ತೆ. ಯಾವ್ಯಾವ ಟಾಪಿಕ್ ಮೇಲೆ ಅಂತ ನೋಡೋದಾದರೆ
ಒಂದೇನಿದೆ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಸಂವಿಧಾನ, ಭಾರತೀಯ ಸಂವಿಧಾನದ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಯಾವುದು ಅಂತ ನೋಡೋದಾದರೆ ಹಸಿರು ಕ್ರಾಂತಿ. ಇನ್ನು ನೆಕ್ಸ್ಟು ಪಂಚವಾರ್ಷಿಕ ಯೋಜನೆ. ಇನ್ನು ನೆಕ್ಸ್ಟ್ ಇನ್ನೊಂದು ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ 2011 ಜನಗಣತಿ. ಎಷ್ಟಾದವು 1 2 3 4 ಆಯಿತು. ಇನ್ನೊಂದು ಯಾವುದು ಅಂತ ನೋಡೋದಾದರೆ ಶಾಸ್ತ್ರೀಯ ನೃತ್ಯಗಳು ಅಥವಾ ಸಾಂಪ್ರದಾಯಿಕ ಹಬ್ಬಗಳು. ಅದು ಕೊಟ್ಟಿಲ್ಲ ಅಂದ್ಕೊಂಡಿದ್ದೀನಿ. ಇದೆ ನೋಡಿ, ಸಾಂಪ್ರದಾಯಿಕ ಹಬ್ಬಗಳು ನೃತ್ಯದ ಕೆಳಗೆ ಇದೆ ನೋಡಿ, ಶಾಸ್ತ್ರೀಯ ನೃತ್ಯದ ಕೆಳಗೆ ಏನಿದೆ. ಇಷ್ಟು ಟಾಪಿಕ್ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೀವು ಎಲ್ಲನೂ ಕೂಡ ಕವರ್ ಮಾಡ್ಕೊಳ್ಳಿ. ಯಾಕಂದರೆ ಈ 5 ಕ್ವಶನ್ಸ್ ಏನಿದೆ ಒಂದು ಶಿಫ್ಟಲ್ಲಿ ಫಿಕ್ಸ್ ಇರುತ್ತೆ ನಿಮಗೆ. ಭಾರತ ಸಂವಿಧಾನದ ಬಗ್ಗೆ ಒಂದು ಕ್ವಶನ್ನು, ನೆಕ್ಸ್ಟು ಶಾಸ್ತ್ರೀಯ ನೃತ್ಯ, ಸಾಂಪ್ರದಾಯಿಕ ಹಬ್ಬಗಳು, 2011 ಜನಗಣತಿ, ಹಸಿರು ಕ್ರಾಂತಿ, ಪಂಚವಾರ್ಷಿಕ ಯೋಜನೆ. ಇಷ್ಟು ಕ್ವಶನ್ ನಿಮಗಿರುತ್ತೆ. ಇದನ್ನು ನೀವು ಎಲ್ಲನೂ ಕೂಡ ಕವರ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡೋಣ ಯಾವ ಸಬ್ಜೆಕ್ಟ್ ಇದೆ ಅಂತ. ಇನ್ನು ನೆಕ್ಸ್ಟ್ ಥರ್ಡ್ ಸಬ್ಜೆಕ್ಟ್ ಯಾವುದು ಅಂತ ನೋಡಿದ್ರೆ ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಯಾವ್ಯಾವ ಚಾಪ್ಟರ್ ಇರುತ್ತೆ, ಯಾವ್ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಇಲ್ಲೂ ಕೂಡ ಒಂದು 10 to 12 ಚಾಪ್ಟರ್ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಒನ್ ಯಾವುದು ಪರ್ಸೆಂಟೇಜ್ ಚಾಪ್ಟರ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್, ಆ್ಯಾವರೇಜ್, ಟೈಮ್ ಆ್ಯಂಡ್ ವರ್ಕ್, ಟ್ರೈನ್ ಪ್ರಾಬ್ಲಮ್ಸ್, ಡಿಸ್ಕೌಂಟ್, LCM ಆ್ಯಂಡ್ HCF, ಮೆನ್ಸುರೇಷನ್, ಸಿಂಪ್ಲಿಫಿಕೇಷನ್. ಏನಿದೆ 12 ಚಾಪ್ಟರ್ ಅಥವಾ 12 ಪಾಠಗಳಿವೆ ಇಲ್ಲಿ. ಓಕೆ, ಈ 12 ಪಾಠಗಳಿಂದ ನಿಮಗೆ ಮ್ಯಾಥ್ಸಲ್ಲಿ ಕ್ವಶನ್ಸ್ ಬರುತ್ತೆ. ಈ 12 ಟಾಪಿಕ್ಗಳನ್ನ ಅಥವಾ ಇದರಲ್ಲಿ ನಿಮಗೆ ಕಷ್ಟ ಆಗಿದ್ದು ಅಥವಾ ಬಿಟ್ಟರೆ ಒಳ್ಳೆಯದು, ನನ್ನ ಪ್ರಕಾರ ಬಿಟ್ಟರೆ ಯಾವ್ಯಾವ ಚಾಪ್ಟರ್ ಒಳ್ಳೆಯದು ಅಂತ ನೋಡೋದಾದರೆ ಒಂದು ಮೆನ್ಸುರೇಷನ್, ಇನ್ನೊಂದು ಕಾಂಪೌಂಡ್ ಇಂಟ್ರೆಸ್ಟ್. ಎಲ್ಲಿದೆ ಕಾಂಪೌಂಡ್ ಇಂಟ್ರೆಸ್ಟು? ಇಲ್ಲಿದೆ, 4th ಒನ್ ಇದೆ. ಈ 2 ಚಾಪ್ಟರ್ಗಳನ್ನ ನೀವು ಬಿಟ್ಟು ಇನ್ನೇನಿದೆ ಈ 10 ಚಾಪ್ಟರ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡ್ರೂ ಕೂಡ ನೀವು ಎಷ್ಟು ಕ್ವಶನ್ ಅಟೆಂಡ್ ಮಾಡ್ಬೋದು ಅಂದರೆ 20ಲಿ 15 ಕ್ವಶನ್ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಓಕೆ, ಸಿಂಪ್ಲಿಫಿಕೇಷನ್ನು ಇದೆಲ್ಲ ಈಸಿ ಇರುತ್ತೆ. ಇದನ್ನೆಲ್ಲ ನೀವು LCM, HCF, ಆ್ಯಾವ್ರೇಜು ಈ ಥರ ಈ ಸಿಂಪಲ್ ಕ್ವಶನ್ನ ನೀವು ಎಲ್ಲನೂ ಕೂಡ ಕಲ್ತಿದ್ರಿ ಅಂದರೆ ಎಲ್ಲ ಟೈಪ್ಸಲ್ಲಿ ನಿಮಗೆ SSCGD ಮ್ಯಾಥ್ಸ್ ಅಂದರೆ ನಿಮಗೆ ಎಷ್ಟು ಟೈಪ್ಸಲ್ಲಿ ಕ್ವಶನ್ ಬರುತ್ತೆ ಅಂದರೆ, ಈಗ ಎಕ್ಸಾಂಪಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ತೊಗೊಂಡ್ರಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನಿಮಗೆ 6 to 7 ಟೈಪ್ಸ್ ನಿಮಗೆ ಕ್ವಶನ್ ಬರುತ್ತೆ. ಏನು ಒಂದು 6ರಿಂದ 7 ಟೈಪ್ಸಲ್ಲಿ ನಿಮಗೆ ಕ್ವಶನ್ ಕೇಳ್ತಾರೆ. ಯಾವ್ಯಾವ ಥರ ಅಂತ ನೋಡೋದಾದರೆ ಮಾರಾಟ ಬೆಲೆ ಕೊಟ್ಟು ಕೊಂಡ ಬೆಲೆ ಕೇಳ್ಬೋದು, ಅಥವಾ ಮಾರಾಟ ಅಥವಾ ಕೊಂಡ ಬೆಲೆ ಕೊಟ್ಟು ಡಿಸ್ಕೌಂಟ್ ಎಷ್ಟು ಅಂತ ಕೇಳ್ಬೋದು. ಇನ್ನು ನೆಕ್ಸ್ಟು ಮಾರಾಟ ಅಥವಾ ಕೊಂಡ ಬೆಲೆ ನಡುವಿನ ವ್ಯತ್ಯಾಸ ಕೊಟ್ಟು ಕೊಂಡ ಬೆಲೆ ಯಾವುದು ಅಥವಾ ಮಾರಾಟ ಬೆಲೆ ಯಾವುದು ಅಂತ ಕೇಳ್ಬೋದು. ಇನ್ನು ನೆಕ್ಸ್ಟ್ 5 ವಸ್ತುಗಳ ಕೊಂಡ ಬೆಲೆ 10 ವಸ್ತುಗಳ ಕೊಂಡ ಬೆಲೆಗೆ ಸಮನಾಗಿದ್ದರೆ ಲಾಭ ಎಷ್ಟು, ನಷ್ಟ ಎಷ್ಟು, ಈ ಥರ ಕ್ವಶನ್ಸ್ ಬರ್ಬೋದು. ಈ 2 ಟಾಪಿಕ್ ಯಾಕೆ ಈ 2 ಟಾಪಿಕ್ ಅಥವಾ 2 ಚಾಪ್ಟರ್ನ ಬಿಡಬೇಕಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಮೆನ್ಸುರೇಷನ್ ಇದು ನಿಮಗೆ ಎವ್ರಿ ಟೈಮ್ ಹಿಡಿಯುತ್ತೆ. ಈ ಟಾಪಿಕ್ ಅಥವಾ ಈ ಕ್ವಶನ್ಸ್ ಬಿಡಿಸೋ ಅಷ್ಟೊತ್ತಿಗೆ ನಿಮಗೆ ಇನ್ನು ಉಳಿದಿರೋ ಕ್ವಶನ್ಸ್ನ ಸೀನ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಹಾಗಾಗಿ ನೀವು ಸ್ಟಡಿ ಮಾಡೋಕ್ಕಾರೆ ಒಂದು ಸ್ಟ್ರಾಟಜಿ ಅಥವಾ ಒಂದು ಪರ್ಫೆಕ್ಟ್ ಟಾರ್ಗೆಟ್ ಇಟ್ಕೊಂಡು ಸ್ಟಡಿ ಮಾಡಿ. 4th ಒಂದು ಸಬ್ಜೆಕ್ಟ್ ಯಾವುದಿದೆ ಇಂಗ್ಲೀಷ್ ಸಿಲೆಬಸ್. ಇಂಗ್ಲೀಷಲ್ಲಿ ಯಾವ್ಯಾವ ಟಾಪಿಕ್ ಇದೆ ಅಥವಾ ಯಾವ್ಯಾವುದು ಚಾಪ್ಟರಿಂದ ಬರುತ್ತೆ ಅಂತ ನೋಡೋದಾದರೆ ಇದರಲ್ಲಿ ಚಾಪ್ಟರ್ ಅಂತ ಏನು ಬರಲ್ಲ ನಿಮಗೆ ಇಂಗ್ಲೀಷಲ್ಲಿ, ಜಸ್ಟ್ ಗ್ರಾಮರ್. ಇನ್ನು ನೆಕ್ಸ್ಟ್ ಬೆಸ್ಟ್ ಟೈಮ್ ಟೇಬಲ್ ಏನಂತ ನೋಡೋದಾದರೆ ನಿಮಗೆ ಇದು ಓನಾಗಿ ರೆಡಿ ಮಾಡಿರೋ ಟೈಮ್ ಟೇಬಲ್ ಆಗಿದೆ. ಇದು ನಿಮಗೆ 8 ಅವರ್ ಏನಿದೆ 8 ಅವರ್ಸ್ ನಿಮಗೆ ಸ್ಟಡಿ ಆಗುತ್ತೆ. ಇದನ್ನ ಈ ಟೈಮ್ ಟೇಬಲ್ ನೀವು ಫಾಲೋ ಮಾಡಿದರೆ. ಟೈಮ್ ಟೇಬಲ್ ಏನಿದೆ ಅಂತ ನೋಡೋದಾದರೆ 5 to 7 AM ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಿದೆ ನಿಮಗೆ. ಈ SSCGD ವಿಷಯಕ್ಕೆ ಬಂದರೆ ನಿಮಗೆ ಎಕ್ಸಾಮ್ ಆದಮೇಲೆ ಸೆಕೆಂಡ್ ಪ್ರೋಸೆಸ್ ಏನಿರುತ್ತೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ ಇರೋದ್ರಿಂದ ನೀವು ಡೈಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಥವಾ ರನ್ನಿಂಗ್ ಮಾಡಲೇಬೇಕಾಗುತ್ತೆ. ಅದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಎಕ್ಸಾಮಲ್ಲಿ 95 100 ಮಾರ್ಕ್ಸ್ ಮಾಡಿ ಫಿಸಿಕಲಲ್ಲಿ ಫೇಲ್ ಆದರೆ ಏನು ಯೂಸ್ ಇರಲ್ಲ. ಇನ್ನು ನೆಕ್ಸ್ಟ್ ಏನಿದೆ 7 AM to 9 AM ಪರ್ಸ್ನಲ್ ಆ್ಯಕ್ಟಿವಿಟೀಸ್ ಏನಿದೆ ನಿಮಗೆ 5 ಗಂಟೆಗೆ ನೀವು ಹೇಳ್ತೀರಾ ಅಂದರೆ 7 ಗಂಟೆವರೆಗೂ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ನೀವು ಕಂಪ್ಲೀಟ್ ಮಾಡಿಕೊಂಡು 7 ಗಂಟೆಗೆ ಮನೆಗೆ ಬಂದರೂ ಕೂಡ 7ರಿಂದ 9 ಗಂಟೆವರೆಗೂ ಪರ್ಸ್ನಲ್ ಆ್ಯಕ್ಟಿವಿಟೀಸ್, ಲಂಚ್ ಮಾಡೋದಾಗಿರ್ಬೋದು, ಫ್ರೆಶಪ್ ಆಗಿದ್ದಾಗಿರ್ಬೋದು, ಅಥವಾ ಮನೆಯದೇನಾದರೂ ವರ್ಕ್ ಇದ್ದರೆ ಈ ಥರ ನಿಮಗೆ ಪರ್ಸ್ನಲ್ ಆ್ಯಕ್ಟಿವಿಟೀಸ್ನ ನೀವು 7 AM to 9 AM ವರೆಗೂ ಮಾಡ್ಕೋಬೋದು. ಇನ್ನು ನೆಕ್ಸ್ಟು 9 to 11 AM ಏನಿದೆ ಮ್ಯಾಕ್ಸ್ ಎಷ್ಟು ಅವರ್ ಆಗುತ್ತೆ 2 ಅವರ್ಸ್ ಆಗುತ್ತೆ. ನಿಮ್ಮದು ಸ್ಟಡಿ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ನೋಡೋದಾದರೆ ಯಾವ ಟೈಮಿಂಗಿಂದ 9 ಗಂಟೆಯಿಂದ ನಿಮ್ಮದು ಸ್ಟಡಿ ಸ್ಟಾರ್ಟ್ ಅಂದ್ಕೊಳ್ಳಿ. 11 ಗಂಟೆವರೆಗೂ ನೀವು ಮ್ಯಾಥಮೆಟಿಕ್ಸ್ ಮಾಡಬೇಕಾಗುತ್ತೆ. ಎಷ್ಟು ಅವರು 2 ಅವರ್ಸು. ಇನ್ನು ನೆಕ್ಸ್ಟು 11 AM to 1 PM ರೀಸ್ನಿಂಗ್, ಡೈಲಿ 2 ಅವರ್ಸ್ ರೀಸ್ನಿಂಗ್ನ ನೀವು
ಸ್ಟಡಿ ಮಾಡಬೇಕಾಗುತ್ತೆ. ನೆಕ್ಸ್ಟು 1 PM ಟು 2 PM ಲಂಚ್ ಟೈಮಿಂಗ್ ಏನಿದೆ, ಮಧ್ಯಾಹ್ನ ನಿಮಗೆ 1 ರಿಂದ 2 ಗಂಟೆ ಲಂಚ್ ಟೈಮಿಂಗ್ ಆಗಿರುತ್ತೆ. 1 ಅವರು ಸ್ವಲ್ಪ ರೆಸ್ಟ್ ಸಿಕ್ಕಂಗಾಗುತ್ತೆ. ಮ್ಯಾಥ್ಸು 2 ಅವರ್ಸು ಮತ್ತು ರೀಸ್ನಿಂಗ್ 2 ಅವರ್ಸ್ ಅಂದರೆ 4 ಅವರ್ಸ್ ಆಲ್ರೆಡಿ ಸ್ಟಡಿ ಆಗಿರುತ್ತೆ ನಿಮ್ಮದು. ಸ್ವಲ್ಪ ಬ್ರೇಕ್ ಇರಲಿ. ಇನ್ನು ನೆಕ್ಸ್ಟ್ ಏನಿದೆ 2 PM ಟು 4 PM ಜಿ ಕೆ ಅಥವಾ ಜಿ ಎಸ್, ಜಿ ಕೆ ಅಂದ್ಕೊಳ್ಳಿ, ಜಿ ಕೆ ಮತ್ತು ಜಿ ಎಸ್ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ ಸ್ವಲ್ಪ. ನೆಕ್ಸ್ಟ್ ಏನಿದೆ 4 PM ಟು 6 PM ಇಂಗ್ಲೀಷ್ನ ನೀವು ಎಷ್ಟು ಅವರ್ ಆಗುತ್ತೆ, ಇಲ್ಲೂ ಕೂಡ 2 ಅವರ್ ಆಗುತ್ತೆ. ನೆಕ್ಸ್ಟ್ ಏನಿದೆ 6 PM ಟು 7 PM ಡೈಲಿ 1 ಪ್ರೈವೇಸ್ ಇಯರ್ ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಪ್ರೈವೇಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಪ್ರೈವೇಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು ಅಂತ ನೋಡೋದಾದರೆ, ಪ್ರೈವೇಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದಾಗ ನಿಮಗೆ ಎಕ್ಸಾಮ್ ಯಾವ ಥರ ಇರುತ್ತೆ, ಯಾವ ಚಾಪ್ಟರಿಂದ ಎಷ್ಟೆಷ್ಟು ಕ್ವಶನ್ ಬರುತ್ತೆ, ನೆಕ್ಸ್ಟು ಯಾವ ಚಾಪ್ಟರ್ ಇಂಪಾರ್ಟೆಂಟು, ಯಾವ ಚಾಪ್ಟರ್ ಈಸಿ ಇದೆ, ಎವ್ರಿ ಟೈಮ್ ಹಿಡಿಯೋ ಚಾಪ್ಟರ್ ಯಾವುದು, ಯಾವ ಚಾಪ್ಟರ್ನ ಸ್ಕಿಪ್ ಮಾಡಬೇಕು ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದಾಗ ಮಾತ್ರ ಗೊತ್ತಾಗೋದು. ಇನ್ನು ನೆಕ್ಸ್ಟ್ ಏನಿದೆ 7 PM ಟು 8 AM ಏನು ಮಾಡಬೇಕು ನೀವು ಟುಡೇ ಸ್ಟಡಿ ರಿವಿಷನ್ ಆರ್ ನೋಟ್ಸ್ ರೀಡಿಂಗ್ ಮಾಡಬೇಕು. ಯಾವ ಥರ ಅಂದರೆ ಇವತ್ತೇನು ಸ್ಟಡಿ ಮಾಡಿದ್ದೀರಾ ಅದನ್ನೆಲ್ಲ ನೀವು ಮೆಮೊರೈಸೇಷನ್ ಮಾಡಿಕೊಂಡು, ಇನ್ನು ನೆಕ್ಸ್ಟ್ ಏನಿದೆ ನೋಟ್ಸ್ ಬರೀಬೇಕು. ನೀವು ಯಾವುದನ್ನು ನೋಟ್ಸ್ ಬರೀಬೇಕು ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಥ್ಸ್ ನೋಟ್ಸ್ ಬರೀಬೇಕು. ನೀವು ಮ್ಯಾಥ್ಸ್ ನೋಟ್ಸ್ ಬರೆದಾಗ ನಿಮ್ಗೆ ಎಲ್ಲಿ ಹೆಲ್ಪ್ ಆಗುತ್ತೆ, ನೀವು ಡೈಲಿ ಮಾಡಿದ್ದು ಒಂದು ಹೇಳ್ತೀನಿ ನಾನು ಯಾವ ಥರ ನೀವು ಮ್ಯಾಥ್ಸ್ ಸಿಲೆಬಸ್ ಅಥವಾ ಚಾಪ್ಟರ್ಸ್ನ ಕ್ಲಿಯರ್ ಮಾಡ್ಕೋಬೇಕಂದ್ರೆ, 1 ಡೇಗೆ 2 ಅವರ್ಸ್ ಅಂದರು 1 ಡೇಗೆ 1 ಚಾಪ್ಟರ್ ಕ್ಲಿಯರ್ ಮಾಡ್ಕೊಂಡ್ರು ಕೂಡ ನೀವು ಒಂದು 10 ರಿಂದ 15 ಅಥವಾ 20 ಡೇಸಲ್ಲಿ ಮ್ಯಾಥ್ಸ್ ಸಿಲೆಬಸ್ನೇ ಕಂಪ್ಲೀಟ್ ಮಾಡ್ಕೊತೀರಾ. ಎಕ್ಸಾಂಪಲ್ ಇವತ್ತೊಂದು ಪರ್ಸೆಂಟೇಜ್ ಕ್ಲಿಯರ್ ಮಾಡಿದ್ದೀರಾ ಅಂದರೆ ನೀವು ಚಾಪ್ಟರ್ನ ಮ್ಯಾಥ್ಸಲ್ಲಿ ಅವತ್ತಿನ ನೋಟ್ಸ್ ಅವತ್ತಿಗೆ ಹಚ್ಬೇಕಾಗುತ್ತೆ ನೀವು. ನೆಕ್ಸ್ಟ್ ಏನಿದೆ 8 PM ಟು 9 PM ಯೂಟ್ಯೂಬ್ ಕ್ಲಾಸಸ್ ಅಥವಾ ಸ್ಟಡಿ ರಿಲೇಟೆಡ್ ಏನಿದೆ ನೀವು ಫೋನ್ ವರ್ಕ್ ಆಗಿರ್ಬೋದು, ಸ್ಟಡಿ ಸಂಬಂಧಪಟ್ಟಂತೆ ಅಷ್ಟೇ ಒಂದು ಅವರ್ ವರ್ಕ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಏನಿದೆ 9 PM ಟು 10 PM ಡಿನ್ನರ್ ಟೈಮ್ ಆಗಿರುತ್ತೆ ನಿಮ್ಮದು ನೈಟು. ಇನ್ನು ನೆಕ್ಸ್ಟು 10 PM ಟು 5 AM ಸ್ಲೀಪಿಂಗ್. ಓಕೆ, ಓವರಾಲ್ ಆಗಿ ಮಾರ್ನಿಂಗ್ ಎದ್ದಿಂದ ನೈಟ್ ಮಲ್ಗೋವರೆಗೂ ಎಲ್ಲನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಏನಿದೆ 120 ಡೇಸ್ ಸ್ಟ್ರಾಟಜಿ ವಿಡಿಯೋ ಆಗಿದೆ ಇದು SSCGD ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ನೀವು 120 ಡೇಸಲ್ಲಿ ಯಾವ ಥರ ನೀವು ಎಕ್ಸಾಮ್ದು ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು ಅಂತ ನೋಡೋದಾದರೆ, 120 ಡೇಸ್ ಏನಿದೆ ಈ 120 ದಿನಗಳನ್ನು ನೀವು 4 ಪಾರ್ಟ್ ಅಥವಾ 4 ಭಾಗಗಳಾಗಿ ಡಿವೈಡ್ ಮಾಡ್ಕೋಬೇಕು. ಫಸ್ಟ್ 60 ಡೇಸ್ ಮೊದಲ 60 ದಿನ ಏನು ಮಾಡಬೇಕು ಅಂದರೆ ನೀವು ಆ 4 ಸಬ್ಜೆಕ್ಟ್ದು ಸಿಲೆಬಸ್ ಕಂಪ್ಲೀಟ್ ಮಾಡ್ಕೋಬೇಕು ಮೊದಲನೇ 60 ದಿನಗಳಲ್ಲಿ. ಇನ್ನು ನೆಕ್ಸ್ಟ್ ಏನಿದೆ ನೆಕ್ಸ್ಟ್ 30 ಡೇಸ್ ಏನು ಮಾಡಬೇಕು ನೀವು ಆಲ್ ಸಬ್ಜೆಕ್ಟ್ ರಿವಿಷನ್ ಆ್ಯಂಡ್ ಪ್ರಾಕ್ಟೀಸ್ ಮಾಡಬೇಕು. 30 ದಿನಗಳಲ್ಲಿ ನೀವು ಎಲ್ಲ 4 ಸಬ್ಜೆಕ್ಟು ರಿವಿಷನ್ ಮಾಡಿಕೊಂಡು ಪ್ರಾಕ್ಟೀಸ್ ಕೂಡ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಉಳಿದಿರೋ ಲಾಸ್ಟ್ 30 ಡೇಸಲ್ಲಿ ಏನು ಮಾಡಬೇಕು ಅಂದರೆ ನೀವು ಓನ್ಲಿ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಅಥವಾ ಸಾಲ್ವ್ ಮಾಡಬೇಕಾಗುತ್ತೆ. ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಎಕ್ಸಾಮಲ್ಲಿ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಎಕ್ಸಾಮ್ ಅಟೆಂಡ್ ಆದಾಗ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟು 1 ವೀಕ್ 7 ಡೇಸ್ 1 ಸಬ್ಜೆಕ್ಟ್ 1 ವರ್ಕ್. ಏನಂದರೆ ಈ 30 ಡೇಸ್ ಏನು ಹೇಳಿದ್ದೀನಿ ನಿಮಗೆ ಓನ್ಲಿ ಕ್ವಶನ್ ಪೇಪರ್ ಸಾಲ್ವ್ ಅಥವಾ ಪ್ರಾಕ್ಟೀಸ್ ಅಂದರೆ, ಒಂದು ಏನಿದೆ 7 ಡೇಸ್ 1 ವೀಕಲ್ಲಿ 7 ಡೇಸ್ ಇರುತ್ತೆ ಅಂದರೆ ನಿಮಗೆ ಎಷ್ಟು ವೀಕ್ ಸಿಗುತ್ತೆ, ಒಂದು ತಿಂಗಳಲ್ಲಿ 4 ವೀಕ್ ಸಿಗುತ್ತೆ, 4 ವಾರ. 4 ಇಂಟು 7 ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ 4 7 28. 28 ಡೇಸ್ನ ಏನು ಮಾಡಬೇಕು ನೀವು ಓನ್ಲಿ ಪ್ರಾಕ್ಟೀಸ್ ಮಾಡಬೇಕು. ಯಾವ ಥರ ಮೋಕ್ ಟೆಸ್ಟ್ ಅಥವಾ ಆನ್ಲೈನ್ ಟೆಸ್ಟ್ ಸೀರೀಸ್ನ ಅಟೆಂಡ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇನ್ನು ಲಾಸ್ಟ್ 5 ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಯಾವ್ಯಾವುದು ಅಂತ ನೋಡೋದಾದರೆ, ಲಾಸ್ಟ್ ಇಯರ್ ಪ್ರೈವೇಸ್ ಇಯರ್ ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟು ಮೋಕ್ ಟೆಸ್ಟ್ ಸೀರೀಸು, ಇನ್ನು ನೆಕ್ಸ್ಟ್ ಪ್ರಾಕ್ಟೀಸು, ಟೆಕ್ಸ್ಟ್ ಬುಕ್ನ ನೀವು ಯೂಸ್ ಮಾಡಿ ಟೆಸ್ಟ್ ಸೀರೀಸ್ನ ಮೋಕ್ ಟೆಸ್ಟ್ ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ಡೈಲಿ 1 ಟೆಸ್ಟ್ನ ಸಾಲ್ವ್ ಮಾಡಬೇಕಾಗುತ್ತೆ ನೀವು 1 ಕ್ವಶನ್ ಪೇಪರ್ ಸೆಟ್ನ. ನೆಕ್ಸ್ಟ್ ಏನಿದೆ ಡೈಲಿ ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡ್ಕೊತ ಇರಬೇಕು ನೀವು. ನೆಕ್ಸ್ಟು ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಟೆಕ್ಸ್ಟ್ ಬುಕ್ ಏನಿದೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ತೀರ ಅಥವಾ ಎಕ್ಸಾಮ್ ತೊಗೋತೀರ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ, ನಿಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಅಂದರೆ ನಿಮಗೆ ನೆಗೆಟಿವ್ ಎಷ್ಟು ಆಗ್ತಿದೆ, ಟೈಮಿಂಗ್ ಎಷ್ಟು ಕವರ್ ಆಗ್ತಿದೆ, ನಮ್ಮದು ಎಷ್ಟು ಟೈಮಿಂಗಲ್ಲಿ ಎಷ್ಟು ಕ್ವಶನ್ನ ಅಟೆಂಡ್ ಮಾಡ್ತಿದ್ದೀವಿ, ನೆಗೆಟಿವ್ ಎಷ್ಟು ಆಗ್ತಿದೆ, ನೆಕ್ಸ್ಟು ಆ್ಯಕ್ಯುರೇಸಿ ಎಷ್ಟಿದೆ, ನೆಕ್ಸ್ಟು ನೆಗೆಟಿವ್ ಮಾರ್ಕ್ಸ್ಗೆ ನಾವು ಎಷ್ಟು ಮಾರ್ಕ್ಸ್ ಕಟ್ ಆಗ್ತಿದೆ ಅನ್ನೋದು ಎಲ್ಲನೂ ಕೂಡ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಎಲ್ಲಿ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಟೆಸ್ಟ್ ಸೀರೀಸ್ನ ಅಟೆಂಡ್ ಮಾಡಿದಾಗ. ನೆಕ್ಸ್ಟು ಓನ್ಲಿ ಟೆಸ್ಟ್ ಸೀರೀಸ್ ಅಷ್ಟೇ ತೊಗೊಳ್ಳಿ ನೀವು. ಏನಿದೆ 1 ಇಯರ್ಗೆ ಏನೋ ಪಾಸ್ಪೋರ್ ಇದೆ ಅದು 300, ಅದನ್ನು ತೊಗೊಳ್ಳಿ ನೀವು. ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಟೆಸ್ಟ್ ಅಟೆಂಡ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ.
ಅದರಲ್ಲಿ ನೀವು ಅಟೆಂಡ್ ಮಾಡಿದರೆ ಟೈಮ್ ಮ್ಯಾನೇಜ್ಮೆಂಟ್ನ ಕಲಿಬೋದು. ಮೊಬೈಲಲ್ಲಿ ನೀವು ಟೈಮ್ ಮ್ಯಾನೇಜ್ಮೆಂಟ್ನ ಕಲಿಯೋಕ್ಕಷ್ಟು ಆಗಲ್ಲ. ನೀವು ಲ್ಯಾಪ್ಟಾಪ್ ಆರ್ ಸಿಸ್ಟಮಲ್ಲಿ ನೀವು ಎಕ್ಸಾಮ್ನ ಅಟೆಂಡ್ ಮಾಡಿದಾಗ ನಿಮಗೆ ಪರ್ಫೆಕ್ಟ್ ಟೈಮ್ ಏನಿದೆ ಕೂರುತ್ತೆ. ಮೊಬೈಲಲ್ಲಿ ಅಷ್ಟು ಕೂರಲ್ಲ. ಮೊಬೈಲ್ ಕೈಯಲ್ಲೇ ಇರೋದ್ರಿಂದ ನೀವು ಆನ್ಸರ್ನ ಕೈಯಿಂದ ಕ್ಲಿಕ್ ಮಾಡ್ಕೊಂಡು ಹೋದಂಗೆ ನೀವು ಎಕ್ಸಾಮ್ ಡೇ ಹೋದಾಗ ಎಕ್ಸಾಮಲ್ಲಿ ನೀವು ಸಿಸ್ಟಮ್ ಮುಂದೆ ಕುಂತು ಮೌಸ್ ಹಿಡಿದು ನೀವು ಕ್ಲಿಕ್ ಮಾಡ್ತಾ ಹೋದಾಗ ಅಲ್ಲಿ ನಿಮಗೆ ಟೈಮ್ ವೆರಿವೇಷನ್ ಆಗುತ್ತೆ. ಮೊಬೈಲಲ್ಲಿ ಕೈಯಲ್ಲೇ ಇರೋದ್ರಿಂದ ಮೊಬೈಲು ಕ್ಲಿಕ್ ಮಾಡ್ಕೊಂಡು ಮುಂದೆ ಹೋಗ್ಬಿಡ್ತೀರಾ. ಬಟ್ ಅಲ್ಲಿ 2 ಟೈಮ್ಸ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಸಿಸ್ಟಮಲ್ಲಿ ನೀವು ಪ್ರಾಕ್ಟೀಸ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ನಿಮ್ಮದು ಸಿಸ್ಟಮ್ ಇದ್ದರೆ ಓಕೆ, ಇಲ್ಲ ಅಂದರೆ ನೀವು ಒಂದು ಎಕ್ಸಾಮ್ ನಿಯರ್ ಬಂದಾಗ ನೀವು ಏನಿದೆ ನಿಮ್ಮದು ಅಲ್ಲೇ ಇಲ್ಲಿ ಕಂಪ್ಯೂಟರ್ ಅದು ಕಲಿಸ್ತಿರ್ತಾರಲ್ಲ ಆ ಕಡೆನಾದರೂ ಹೋಗಿ ಜಸ್ಟ್ ಒಂದು ವಾರಕ್ಕೊಮ್ಮೆ ಆದರೂ ಒಂದು ಪೇಪರ್ ಆದರೂ ಸಾಲ್ವ್ ಮಾಡಿ. ಇದೆಲ್ಲ ಆಗಲ್ಲ ಅಂದರೆ ಜಸ್ಟ್ ನಿಮ್ಮದು ಇನ್ನೇ ಫೈನಲ್ ಎಕ್ಸಾಮ್ ಇದೆ ಅನ್ನೋ 15 ಡೇಸ್ನ ಅದನ್ನೇ ಮಾಡಿಬಿಡಿ. ಓಕೆ, ಜಸ್ಟ್ ಕ್ವಶನ್ ಪೇಪರ್ ಅಷ್ಟೇ ಸಾಲ್ವ್ ಮಾಡಿರಿ ಇನ್ನು 15 ದಿನ ಎಕ್ಸಾಮ್ ಇದೆ ಅನ್ನೋದ್ರಲ್ಲಿ. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟು ಏನಿದೆ SSC GDಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ನಿಮಗೆ ಚಾಪ್ಟರ್ ವೈಸ್ ಕ್ಲಾಸಸ್ನ ನಾನು ಮಾಡಿಕೊಡ್ತೀನಿ. ನೆಕ್ಸ್ಟ್ ಏನಿದೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಎಕ್ಸಾಮ್ ನಿಯರ್ ಬಂದಾಗ ರಿವಿಷನ್ ಮಾಡೋಣ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.